ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣ. ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣ. ಬಂಧಿತ 4 ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರು. ಪಟಿಯಾಲ ಹೌಸ್ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ದಾರೆ. ದೆಹಲಿಯ ಪೊಲೀಸರಿಂದ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಆರೋಪಿಗಳನ್ನ. ಮನೋರಂಜನ್, ನೀಲಂ, ಅಮೋಲ್ ಶಿಂಧೆ, ಸಾಗರ್ ಶರ್ಮಾ ಈ 4ರನ್ನ ಕೂಡ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ದಾರೆ. ನಿನ್ನೆ ಕಲಾಪ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ರು ಒಳಗಡೆ ಹೋಗಿದ್ರು, ಇನ್ನಿಬ್ರು ಆಚೆ ಕಡೆ ನಿಂತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಕಲರ್ ಸ್ಮೋಕ್ ಅನ್ನ ಸ್ಪ್ರೇ ಮಾಡಿದ್ರು, ಹೊರಗಡೆ ಕೂಡ ಹಾಗೇನೆ ಒಳಗಡೆ ಕೂಡ. ಈ 4ರನ್ನು ಕೂಡ ನಿನ್ನೆಯ ಪೊಲೀಸರು ವಶಕ್ಕೆ ಪಡೆದಿದ್ರು. ಮನೋರಂಜನ್, ನೀಲಂ, ಅಮೋಲ್ ಶಿಂಧೆ ಮತ್ತು ಸಾಗರ್ ಶರ್ಮಾ ಈ 4 ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆಯೂ ಕೂಡ ನಡೆಯುತ್ತೆ. ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಂತಹ ದೃಶ್ಯಾವಳಿಗಳನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಸಂಸದರು ದುಷ್ಕರ್ಮಿಗೆ ಹೊಡಿತಾ ಇರುವಂತಹ ದೃಶ್ಯ. ನಿನ್ನೆ ಸಂಸದರ ಕೈಗೆ ಈ ದುಷ್ಕರ್ಮಿಗಳು ತಗಲಾಕೊಂಡಂತಹ ಸಂದರ್ಭದಲ್ಲಿ ಥಳಿಸಲಾಗಿತ್ತು. ಈ 4ರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದ್ರು. ಇವತ್ತು ಕಾನೂನಿನ ಪ್ರಕ್ರಿಯೆ ಏನಿದೆಯೋ ಅದರಂತೆಯೇ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಈಗಾಗಲೇ ಈ 4ರ ಹಿನ್ನೆಲೆ ಏನು, ಎಲ್ಲಿಯವರು ಇದೆಲ್ಲವೂ ಕೂಡ ಗೊತ್ತಾಗಿದೆ. ಇವರು ಯಾವುದೇ ರೀತಿಯ ಸಂಘಟನೆಗೂ ಕೂಡ ಒಳಪಟ್ಟಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಈ ರೀತಿಯ ಕೃತ್ಯವನ್ನ ಎಸಗಿದ್ದು ಯಾಕೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕಾಗುತ್ತೆ. ಕಾನೂನಿನ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಈ ರೀತಿಯ ಕೃತ್ಯವನ್ನ ಎಸಗಿದ್ರೆ ಕಾನೂನಿನ ಅಡಿಯಲ್ಲಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಆಯಾ ಸೆಕ್ಷನ್ನ ಅಡಿಯಲ್ಲಿ. ಅದೇ ನಿಟ್ಟಿನಲ್ಲಿ ಈ 4 ದುಷ್ಕರ್ಮಿಗಳ ವಿರುದ್ಧ ಪೊಲೀಸರು ಕ್ರಮವನ್ನು ತೆಗೆದುಕೊಂಡು ಇದೀಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೋರ್ಟ್ನ ವಿಚಾರಣೆಯ ನಂತರದಲ್ಲಿ ಇವರನ್ನ ಕಸ್ಟಡಿಗೂ ಕೂಡ ಕೊಡಲಾಗುತ್ತೆ. ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ತನಿಖೆಯನ್ನ ಪೊಲೀಸ್ ಅಧಿಕಾರಿಗಳು ಮಾಡಲಿದ್ದಾರೆ. ಈಗಾಗಲೇ ಮನೋರಂಜನ್ ಮೈಸೂರು ಮೂಲದವನು ಅಂತ ಗೊತ್ತಾಗಿದೆ. ಇನ್ನುಳಿದವರು ಕೂಡ ಹಾಗೆಯೇ ಬೇರೆ ಬೇರೆ ಕಡೆಯಿಂದ ಬಂದವರು. ಇವರೆಲ್ಲರೂ ಕೂಡ ಒಟ್ಟು ಸೇರ್ಕೊಂಡು ಪ್ಲಾನ್ ಮಾಡಿಕೊಂಡು ಪೂರ್ವ ನಿಯೋಜಿತವಾಗಿಯೇ ಈ ಕೃತ್ಯವನ್ನ ಎಸಗಿದ್ರು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಲೋಕಸಭೆ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣ. ಭಯೋತ್ಪಾದನಾ ನಿಗ್ರಹ ಕಾಯ್ದೆಯ ಅಡಿ ಕೇಸ್ ದಾಖಲು. UAPA ಅಡಿ ಕೇಸ್ ದಾಖಲಿಸಿ ಪೊಲೀಸರಿಂದ ತನಿಖೆ. ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಹೆಚ್ಚಿನ ತನಿಖೆಗಾಗಿ ಪ್ರಕರಣದ ವಿಶೇಷ ಸೆಲ್ಗೆ ವರ್ಗಾವಣೆಯಾಗುತ್ತೆ. ವಾಸ್ತವ್ಯ ನೀಡಲು ಮನೆ ಕೊಟ್ಟಿದ್ದ ವಿಕ್ಕಿ ಮತ್ತು ವೃಂದಾ ಅವರ ವಿಚಾರಣೆಯನ್ನ ಕೂಡ ಮಾಡಲಿದ್ದಾರೆ. ದೆಹಲಿ ಪೊಲೀಸರಿಂದ ತನಿಖೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಲೋಕಸಭೆ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಯೋತ್ಪಾದನಾ ನಿಗ್ರಹ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ. FIR ಆಗಿದೆ. ಇವರಿಗೆ ವಾಸ್ತವ್ಯ ಹೂಡೋದಕ್ಕೆ ಯಾರು ಅವಕಾಶವನ್ನ ಮಾಡಿಕೊಟ್ರೋ ಅವರನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಂಧಿತ 4 ಆರೋಪಿಗಳನ್ನು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಮಾತನಾಡೋದಾದ್ರೆ ಎಲ್ಲಿವರೆಗೂ ಬಂದಿದೆ ಈ ಬೆಳವಣಿಗೆ ಅಂತ? ಮಧುಶ್ರೀ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಪಟಿಯಾಲ ಹೌಸ್ ಕೋರ್ಟ್ಗೆ 4 ಮಂದಿ ಆರೋಪಿಗಳನ್ನ ಕರೆದುಕೊಂಡು ಬರಲಿದ್ದಾರೆ. ನಿನ್ನೆ ಏನು ಸಂಸತ್ ಆವರಣದಲ್ಲಿ ಗದ್ದಲವನ್ನ ಏಳಿಸಿದ್ರು, ಮತ್ತೆ ಹೊಗೆ ಬರುವಂತಹ ವಸ್ತುವನ್ನ ಸಿಡಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 4 ಆರೋಪಿಗಳನ್ನ ನಿನ್ನೆ ಕೂಡ ಬಂಧಿಸಿದ್ರು. ಈ ಪ್ರಕರಣದಲ್ಲಿ ಈಗಾಗಲೇ ಅವರನ್ನ ಪಟಿಯಾಲ ಹೌಸ್ ಕೋರ್ಟ್ಗೆ ಕರ್ಕೊಬರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಅವರನ್ನ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿಂದ ಅವರನ್ನ ವೈದ್ಯಕೀಯ ತಪಾಸಣೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿಂದ ಅವರನ್ನ ನೇರವಾಗಿ ಪಟಿಯಾಲ ಹೌಸ್ ಕೋರ್ಟ್ಗೆ ಇಲ್ಲಿ ಕರೆದುಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಮುಖ್ಯವಾಗಿ ಹೆಚ್ಚು ಎಷ್ಟು ದಿನ ಕಸ್ಟಡಿಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ 10 ದಿನಗಳಿಗೂ ಹೆಚ್ಚು ಕಸ್ಟಡಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೇಳಲಿಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ನಡೆಸಿದ್ದಾರೆ. ಯಾಕಂತಂದ್ರೆ ಅವರ ಹಿನ್ನೆಲೆ ಗೊತ್ತಾಗಬೇಕಾಗಿದೆ. ಇನ್ನೊಬ್ಬ ಜಾ ಅನ್ನುವಂತಹ ಒಬ್ಬ ವ್ಯಕ್ತಿ ಇವರ ಮೊಬೈಲ್ ಎಲ್ಲವನ್ನ ತೆಗೆದುಕೊಂಡು ಅವನು ಪರಾರಿ ಆಗಿರ್ತಕ್ಕಂಥದ್ದು. ಆತ ಎಲ್ಲಿದ್ದಾನೆ ಅನ್ನುವಂತಹ ಸುಳಿವು ಸಿಕ್ಕಿಲ್ಲ. ಇವರ ಆರೋಪಿಗಳ ಎಲ್ಲರ ಮೊಬೈಲ್ ಅವನ ಬಳಿ ಇರೋದ್ರಿಂದ ಆರೋಪಿಗಳು ಯಾರ್ಯಾರ ಹತ್ರ ಸಂಪರ್ಕವನ್ನ ಸಾಧಿಸಿದ್ರು, ಮತ್ತೆ ಅವ್ರು ಯಾರ್ಯಾರ ಜೊತೆ ವ್ಯವಹಾರವನ್ನು ಇಟ್ಕೊಂಡಿದ್ರು, ಅವರ ಚಟುವಟಿಕೆಗಳೇನು, ಅವರು ಯಾವ ಸಂಘಟನೆ ಜೊತೆ ಗುರುತಿಸಿಕೊಂಡಿದ್ದಾರೆ, ಎಲ್ಲ ವಿಚಾರವನ್ನ ಸಂಗ್ರಹಿಸಬೇಕು ಅಂತಂದ್ರೆ ಮೊಬೈಲ್ ಅತ್ಯವಶ್ಯಕವಾಗುತ್ತೆ. ಹಾಗಾಗಿ ಮೊಬೈಲ್ ಅನ್ನ ತನಿಖೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಆ ಜಾನ್ ಅನ್ನ ಹಿಡಿಬೇಕಾಗುತ್ತೆ ಫಸ್ಟ್. ಹಾಗಾಗಿ ಆತನನ್ನ ಹಿಡಿದು ಮತ್ತೆ ವಿಚಾರಣೆಯನ್ನ
ಒಳಪಡಿಸಬೇಕಾಗುತ್ತೆ ಮತ್ತೆ ಇವರನ್ನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ಕನಿಷ್ಠ 10 ದಿವಸಗಳ ಕಸ್ಟಡಿಯನ್ನ ಕೇಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ 10 ದಿವಸ ಕಸ್ಟಡಿಯನ್ನ ಕೊಟ್ಟಿದ್ದಲ್ಲಿ ಹೆಚ್ಚಿನ ವಿಚಾರಣೆಯನ್ನ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಟಿಯಾಲ ಹೌಸ್ಕೋರ್ಟ್ಗೆ ಅವ್ರನ್ನ ಕರೆದುಕೊಂಡು ಬರ್ತಾರೆ. ನೋಡಬಹುದು ಪಟಿಯಾಲ ಹೌಸ್ಕೋರ್ಟ್ನಲ್ಲಿ ಎಲ್ಲ ರೀತಿಯಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಈಗಾಗಲೇ ಡಾಗ್ ಸ್ಕ್ವಾಡ್ ಬಂದು ಎಲ್ಲವನ್ನು ಕೂಡ ತಪಾಸಣೆಯನ್ನ ಮಾಡಲಾಗ್ತಿದೆ. ಯಾಕೆಂತಂದ್ರೆ ಇವರು ಸಾಮಾನ್ಯ ಆರೋಪಿಗಳಲ್ಲ, ಸಂಸತ್ ಭವನದಲ್ಲೇ ಕಿಡಿಗೇಡಿ ಕೃತ್ಯವನ್ನ ಎಸಗಿದಂತವರು. ಹೀಗಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅವ್ರ ಮೇಲೆ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಜನರು ಕೂಡ ಅವರ ವಿರುದ್ಧ ಘೋಷಣೆಗಳನ್ನು ಕೂಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನು ಸೂಕ್ತ ಪೊಲೀಸ್ ಭದ್ರತೆಯಲ್ಲಿ ಕರೆದುಕೊಂಡು ಬರಬೇಕಾಗುತ್ತೆ. ಆ ಒಂದು ವ್ಯವಸ್ಥೆಯನ್ನ ಪಟಿಯಾಲ ಹೌಸ್ಕೋರ್ಟ್ ನಲ್ಲಿ ಮಾಡಲಾಗಿದೆ. ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಪಟಿಯಾಲ ಹೌಸ್ಕೋರ್ಟ್ ನ ಬಹುತೇಕ ಗೇಟ್ಗಳಲ್ಲೂ ಕೂಡ ಇದೇ ರೀತಿಯಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. 4 ಗೇಟ್ಗಳಿರುವಂತದ್ದು. 4 ಗೇಟ್ಗಳಲ್ಲಿ ಯಾವ ಗೇಟ್ಗಳ ಮುಖಾಂತರವಾದ್ರೂ ಕೂಡ ಆರೋಪಿಗಳನ್ನ ಕರೆದುಕೊಂಡು ಬರಬಹುದು. ಹಾಗಾಗಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ ಅವರನ್ನ ಈಗ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗಿರುವಂತದ್ದು. ವೈದ್ಯಕೀಯ ತಪಾಸಣೆ ಬಳಿಕ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನಂತರ ಪೊಲೀಸರು ಅವರ 10ಕ್ಕೂ ಹೆಚ್ಚು ದಿನಗಳ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಮಧುಶ್ರೀ. ಓಕೆ, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ 4 ಆರೋಪಿಗಳನ್ನ ಪಟಿಯಾಲ ಹೌಸ್ ಕೋರ್ಟ್ಗೆ ಪೊಲೀಸರು ಕರೆತರಲಿದ್ದಾರೆ, ಹಾಜರುಪಡಿಸಲಿದ್ದಾರೆ. ನಂತರದಲ್ಲಿ ಪೊಲೀಸರು ಕಸ್ಟಡಿಗೆ ಕೇಳಲಿದ್ದಾರೆ. ಎಷ್ಟು ದಿನ ಕಸ್ಟಡಿಗೆ ಕೇಳ್ತಾರೆ, ಕೋರ್ಟ್ ಎಷ್ಟು ದಿನ ಕಸ್ಟಡಿಗೆ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಆದರೆ ಇವರ ಮೇಲೆ UAPA ಅಡಿ ಕೇಸ್ ದಾಖಲಾಗಿದೆ. ಅಂದ್ರೆ ಭಯೋತ್ಪಾದನಾ ನಿಗ್ರಹ ಕಾಯ್ದೆಯ ಅಡಿ ಪ್ರಕರಣ ದಾಖಲಾಗಿರುವುದು ಗಂಭೀರವಾದಂತಹ ಪ್ರಕರಣ. ಅವನು ಮಾಡಿದ್ದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಸಾಗರ್ ಶರ್ಮಾ ತಂದೆ ರೋಷನ್ ಲಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆತ ಮಾಡಿದ್ದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ನಮ್ಮ ಕುಟುಂಬಕ್ಕೆ ಅವನು ಅವಮಾನ ಮಾಡಿದ್ದಾನೆ. ಅವನು ಯಾರ ಜೊತೆ ಸಂಪರ್ಕದಲ್ಲಿದ್ದ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸಾಗರ್ ಶರ್ಮಾ ತಂದೆ. ಬೆಂಗಳೂರು ಸ್ನೇಹಿತನ ಬಗ್ಗೆ ನಿನ್ನೆಯಷ್ಟೇ ನಮಗೆ ಗೊತ್ತಾಯ್ತು, ಅದುವರೆಗೂ ಕೂಡ ನಮಗೆ ಗೊತ್ತಿರಲಿಲ್ಲ. ಸಾಗರ್ ಶರ್ಮಾ ತಂದೆ ರೋಷನ್ ಲಾಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ತಮ್ಮ ಮಗ ಮಾಡಿದ್ದಕ್ಕೆ, ಆತ ಮಾಡಿರುವಂತಹ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಮಗೆ ಅವಮಾನ ಆಗೋ ರೀತಿಯಲ್ಲಿ ಆತ ನಡ್ಕೊಂಡಿದ್ದಾನೆ. ಆತ ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ ಅನ್ನೋದು ಗೊತ್ತಿಲ್ಲ. ಬೆಂಗಳೂರು ಸ್ನೇಹಿತನ ಬಗ್ಗೆಯೂ ಕೂಡ ನಮಗೆ ಗೊತ್ತಿರಲಿಲ್ಲ, ನಿನ್ನೆನೇ ಗೊತ್ತಾಗಿದ್ದು ಅಂತ ಹೇಳಿ ಸಾಗರ್ ಶರ್ಮಾ ತಂದೆ ರೋಷನ್ ಲಾಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಗರ್ ಶರ್ಮಾ, ಮನೋರಂಜನ್ ಇಬ್ರು ಕೂಡ ಕಲಾಪ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ವೀಕ್ಷಕರ ಗ್ಯಾಲರಿಯಿಂದ ಜಂಪ್ ಮಾಡಿ ಯಾವ ರೀತಿಯಾಗಿ ಕಿಡಿಗೇಡಿ ಕೃತ್ಯವನ್ನು ಎಸಗಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಸಾಗರ್ ಶರ್ಮಾ ತಂದೆ ಕೂಡ ಆಗ್ರಹ ಪಡಿಸಿದ್ದಾರೆ, ತಮ್ಮ ಪುತ್ರ ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯಾಗಲಿ, ನಾವು ಕೂಡ ಈ ಘಟನೆಯನ್ನ ಖಂಡಿಸ್ತೀವಿ ಅಂತ ಹೇಳಿ. ಇವನ್ ಮನೋರಂಜನ್ ಅವರ ತಂದೆ ದೇವರಾಜೇಗೌಡರು ಕೂಡ ನಿನ್ನೆ ಅದನ್ನೇ ಹೇಳಿದ್ರು. ತಮ್ಮ ಮಗ ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಆಗಲಿ, ಆತನನ್ನ ಗಲ್ಗೇರಿಸಿ ಸಮಾಜಕ್ಕೆ ಕೆಡಕನ್ನುಂಟು ಮಾಡುವಂತಹ ಇಂತಹ ಕೃತ್ಯವನ್ನ ಯಾರೇ ಮಾಡಿದ್ರೂ ಕೂಡ ಅದು ತಪ್ಪು ಅಂತ ಹೇಳಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಸಾಗರ್ ಶರ್ಮಾ ಹಾಗೇನೆ ಮನೋರಂಜನ್ ಇಬ್ರು ಕೂಡ ಸದನ ಕಲಾಪ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಅಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದ್ರು, ಆತಂಕವನ್ನ ಸೃಷ್ಟಿ ಮಾಡಿದ್ರು. ಒಂದು ಕ್ಷಣ ಅಲ್ಲಿದ್ದಂತಹ ಸಂಸದರೆಲ್ಲರೂ ಕೂಡ ಭಯಭೀತರಾಗಿದ್ರು. ಇನ್ನು ಹೊರಗಡೆ ಇಬ್ರು ಅಮೋಲ್ ಮತ್ತು ನೀಲಂ ಕೂಡ ಅದೇ ರೀತಿಯ ಕೃತ್ಯವನ್ನ ಎಸಗಿದ್ರು. ಈ 4ರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದ್ರು. ಈ ಕೃತ್ಯದಲ್ಲಿ ಭಾಗಿಯಾದವರು ಕೇವಲ 4 ಮಾತ್ರವಲ್ಲ, ಒಟ್ಟು 6 ಮಂದಿ. ಇನ್ನಿಬ್ಬರಿಗಾಗಿ ಶೋಧ ಕಾರ್ಯವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇವರು ಯಾರ ಬಳಿಯೂ ಕೂಡ ಮೊಬೈಲ್ ಇರಲಿಲ್ಲ. ಇವರೆಲ್ಲರ ಮೊಬೈಲ್ನನ್ನ ಒಬ್ಬಾತ ತೆಗೆದುಕೊಂಡು ಹೋಗಿದ್ದಾನೆ. ಆ ಮೊಬೈಲ್ ಎಲ್ಲ ಸಿಕ್ಕರೆ ಮತ್ತಷ್ಟು ಸತ್ಯಾಂಶತೆ ಹೊರಬರುವ ಸಾಧ್ಯತೆ ಇದೆ. आपका बेटा है, कल आपको पूछताछ के लिए ले गया था, वहाँ क्या क्या पूछ गए थे? आप खुद गए थे। सागर को लेकर क्या कहेंगे, कल की घटना को लेकर क्या कहेंगे? क्या वो अभी यहाँ बैटरी रिक्शा चला रहा था, उसको हमारे ख्याल से उसको फंसाया जा रहा है। नहीं, इस चक्कर में कुछ नहीं था। कौन लोग उसे फंसा रहे हैं? इसके पीछे कौन हो सकता है? बेंगलोर इसका दोस्त है। बेंगलोर का? वो क्या करता है इसका दोस्त? पता नहीं, क्या इंजीनियर है। कैसे संपर्क में आया था? कि भाई ये हमारा बेटा भगत सिंह का बहुत बड़ा भक्त है। क्या बातें किया करता था? भाई भगत सिंह की बात करता रहता। और क्या कहना चाहेंगे, क्या अपील करना चाहेंगे? हम तो ये कह रहे हैं कि अब जैसा उसने करा है, अब जो उतनी बेइज्जती हमारी हुई, इज्जत खराब हुई, जो नहीं होना चाहिए, हम नहीं चाहते थे ऐसा हो। बेटे ने जो करा उसको, जो जैसा उसने करा उसे भुगते वो। क्या आप चाहते हैं कि जांच हो, अब जो असल दोषी है वो? बिल्कुल हो, जांच हो, जो
जिसने गलत किया उसको पकड़ा जाए। और क्या कहेंगे? हम तो ये कह रहे हैं कि हमारे घर वालों को न परेशान किया जाए। वाइफ का 2 ऑपरेशन हो रखा है, वैसे भी टेंशन में है। हम चाहते हैं बिल्कुल परेशान न किया जाए। जिस बेंगलोर की साथी की बात कर रहे हैं, क्या उसको आप जानते हैं? क्या उससे कभी फोन पे बातचीत करता था? करता था, लेकिन मेरे को नहीं पता, हमने उसको देखा ही नहीं कभी। कैसे आपको ये बात पता चली कि बेंगलोर का कोई साथी है? कल अभी पता लगा। कल की घटना को लेकर क्या कहेंगे? हाँ, कल की घटना को लेकर क्या कहेंगे? जो हुआ बहुत गलत हुआ, ऐसा नहीं होना चाहिए। आप चाहते हो कि मामले की उच्च जांच हो? बिल्कुल हो, सख्त जांच हो। जिसने गलती करी है उसको सजा मिलनी चाहिए।